ಕರ್ನಾಟಕ ವಿಧಾನಸಭೆಯ ಮಾನ್ಯ ಸಭಾಧ್ಯಕ್ಷರು, ಮಂಗಳೂರು ವಿಧಾನಸಭೆಯ ನಮ್ಮೆಲ್ಲರ ನೆಚ್ಚಿನ ಶಾಸಕರು, ನಮ್ಮ ಪ್ರೀತಿಯ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಯೋಗಿ ಖಾದರ್ ಫರೀದ್ ಆಗಮಿಸಿದ್ದಾರೆ. ಸರ್, ತಮ್ಮನ್ನ ಕರೆತಂದಿರುವವರು ಕರ್ನಾಟಕದ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ಮುಂದೆ ಬಾಳೆಪುಣಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು ವೇದಿಕೆಗೆ ಆಗಮಿಸಬೇಕು. ಇವತ್ತಿನ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರಿಗೆ ನಮಸ್ಕರಿಸುತ್ತಾ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ನಮಸ್ಕರಿಸುತ್ತಾ, ಇಲಾಖೆ ಬಹಳ ದಿನಗಳಿಂದ ಮಂಗಳೂರು ನಗರದಲ್ಲಿ ಸ್ವಯಂ ಚಾಲಿತ ಪಥವನ್ನು ಅನುಷ್ಠಾನಗೊಳಿಸಬೇಕಂತ ಹೇಳಿ ತೀರ್ಮಾನಿಸಿತ್ತು. ಸ್ವಲ್ಪ ತಡವಾದರೂ ಕೂಡ ಮಾನ್ಯ ಸಚಿವರು ಮತ್ತು ಮಾನ್ಯ ಸಭಾಪತಿಗಳು ಇವತ್ತು ಅವಕಾಶ ಕೊಟ್ಟಿರುವುದರಿಂದ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಉದ್ಘಾಟನೆಗೊಳ್ಳಲಿದೆ. ಈಗಾಗಲೇ ಉದ್ಘಾಟನೆಗೊಳಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಭಾಗದ ಶಾಸಕರು ಮತ್ತು ಸಭಾಪತಿಗಳಾದ ಶ್ರೀ ಯುಟಿ ಖಾದರ್ ಅವರನ್ನು ನಾನು ಇಲಾಖೆ ವತಿಯಿಂದ ತಮ್ಮೆಲ್ಲರ ವತಿಯಿಂದ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಮಾನ್ಯ ಸಚಿವರು 4:15 ಗಂಟೆಯಿಂದ ಇಲ್ಲಿಯವರೆಗೆ ಸತತವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಭಾಗವಹಿಸಿ ಈ ಕಾರ್ಯಕ್ರಮ ಬಹಳ ಉನ್ನತ ಮಟ್ಟದ ಕಾರ್ಯಕ್ರಮ, ಸಾರ್ವಜನಿಕರಿಗೆ ಉತ್ತಮವಾದಂಥ ಸೇವೆ ಕೊಡಲಿಕ್ಕೆ ಅವಕಾಶ ಅಂತ ತಿಳಿದುಕೊಂಡು ಇವತ್ತಿನ ಬಂದಿದ್ದಾರೆ. ಅವ್ರಿಗೆ ಇಲಾಖೆ ವತಿಯಿಂದ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಭಾಗದ ಮಾನ್ಯ ಸಂಸತ್ ಸದಸ್ಯರು, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾದ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರನ್ನ ತಮ್ಮೆಲ್ಲರ ಪರವಾಗಿ ಇಲಾಖೆ ವತಿಯಿಂದ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ನಮ್ಮ ಹಿರಿಯ ನಾಯಕರು, ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಅಭಯ್ ಚಂದ್ರ ಜೈನ್ರವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ
ಸನ್ಮಾನ್ಯ ಶ್ರೀ ಮೊಹಮ್ಮದ್ ರಫೀಕ್ ಫಜೀರ್ ಅವರು, ಅಧ್ಯಕ್ಷರು ಫಜೀರ್ ಗ್ರಾಮ ಪಂಚಾಯತ್ ರವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ, ಯಾಕಂತ ಹೇಳಿದ್ರೆ ಈಗಾಗಲೇ ಸಮಯಾವಕಾಶ ಬಹಳ ಕಡಿಮೆ ಇದೆ, ಪ್ರತಿಯೊಂದು ಹೆಸರು ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯವಾಗ್ತದೆ. ಆಗಿರೋದ್ರಿಂದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ, ಇಲಾಖೆ ಹಿರಿಯ ಅಧಿಕಾರಿಗಳಾದ ಉಮಾಶಂಕರ್ ಅವರನ್ನ ಮತ್ತು ಈ ಭಾಗದ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರು ಬಳ್ಳಾಳ್ರವರನ್ನ ಮತ್ತು ಸದಸ್ಯರನ್ನ, ಅದೇ ರೀತಿ ಭಾಗದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರನ್ನ ನಾನು ಇಲಾಖೆ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ, ಪತ್ರಿಕಾ ಮಾಧ್ಯಮ ಮಿತ್ರರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಂದ್ರೆ ದಯವಿಟ್ಟು ಉದ್ಘಾಟನೆ ಮಾಡಲು दीपो हरतु मे पापं दीप ज्योति नमोस्तुते दीप ज्योति नमोस्तुते दीप ज्योति नमोस्तुते. ಕ್ಯಾಪ್ಟನ್ ಬ್ರಜೇಶ್ ಚೌಟಾಳ್. ಇವತ್ತೊಂದು ಸಾರಿಗೆ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಇದರ ವತಿಯಿಂದ ನಡೀತಾ ಇರುವಂಥ ವಿದ್ಯುನ್ಮಾನ ವಾಹನ ಚಾಲನಾ ಪರೀಕ್ಷಾ ಪಥಗಳ ಈ ಕೇಂದ್ರದ ಉದ್ಘಾಟನಾ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರೇ, ವೇದಿಕೆಯಲ್ಲಿರುವ ಕರ್ನಾಟಕ ವಿಧಾನಸಭೆಯ ಮಾನ್ಯ ಸಭಾಧ್ಯಕ್ಷರಾದ ಎಲ್ಲ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಆತ್ಮೀಯ ಬಂಧುಗಳೇ, ಸನ್ಮಾನ್ಯ ಸಚಿವರು ಬಂದು ಈಡೇರಿಸಿಕೊಟ್ಟಿರುವುದನ್ನು ತುಂಬ ಸಂತೋಷದಿಂದ ನಾವೆಲ್ಲ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ನಾನು ವಿಶೇಷವಾಗಿ ಮಾನ್ಯ ಸಚಿವರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಇದನ್ನು ಈಡೇರಿಸಿಕೊಟ್ಟದ್ದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಮಂಗಳೂರು ನಗರ ಇವತ್ತು ಬೆಳೀತಾ ಇರುವಂಥ ನಗರ, ಆ ಕಾರಣಕ್ಕೆ ವಿಶೇಷವಾಗಿ ಕರ್ನಾಟಕ ಸರ್ಕಾರದ ವತಿಯಿಂದ ಸರ್ಕಾರಿ ಸಾರಿಗೆ ವ್ಯವಸ್ಥೆಯ ದೃಷ್ಟಿಯಿಂದಲೂ ಕೂಡ ನಾವೊಂದು ಸಮಗ್ರವಾಗಿ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಕೂಡ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಸಚಿವರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ತುಂಬ ಭಾಗಗಳಲ್ಲಿ ಅಭಿವೃದ್ಧಿ ಹೊಂದ್ತಾ ಇದೆ. ಮಂಗಳೂರು ನಗರಕ್ಕೆ ಡಿಪೆಂಡೆಂಟ್ ಆಗಿರೋದು ಕಾರಣಕ್ಕೆ ನಮಗೆ ಬೇರೆ ಯಾವುದೇ ಸರ್ಕಾರಿ ಸಾರಿಗೆ ವ್ಯವಸ್ಥೆ ಇಲ್ಲಿ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ರೈಲ್ವೆ ತುಂಬ ಅಭಿವೃದ್ಧಿ ಹೊಂದಿಲ್ಲ. ಆ ಕಾರಣಕ್ಕೆ ಸರ್ಕಾರಿ ಸಾರಿಗೆ ವ್ಯವಸ್ಥೆಯ ದೃಷ್ಟಿಯಿಂದ ನಾವೊಂದು ಅಮೂಲಾಗ್ರವಾಗಿ ಯೋಚನೆ ಮಾಡಬೇಕು. ವಿಶೇಷವಾಗಿ ಮಂಗಳೂರಿನಿಂದ ಕಾಸರಗೋಡಿಗೆ ಸಂಬಂಧಪಟ್ಟ ಸರ್ಕಾರಿ ಸಾರಿಗೆ ಬಸ್ಗಳು ಕೂಡ ಇವತ್ತು ಇಂಟರ್ ಸ್ಟೇಟ್ ಸಾರಿಗೆ ಬಸ್ಗಳು ಒಂದಷ್ಟು ಸ್ವಲ್ಪ ಕಡಿಮೆ ಆಗಿದೆ. ಅದನ್ನು ಕೂಡ ಸಚಿವರ ಗಮನಕ್ಕೆ ಈ ಸಂದರ್ಭದಲ್ಲಿ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರದ ಕಡೆಯಿಂದ ಕರ್ನಾಟಕಕ್ಕೆ ಇವತ್ತು ಎಲೆಕ್ಟ್ರಾನಿಕ್ ಬಸ್ಗಳನ್ನು ಕೊಡುವಂಥ ಕೆಲಸ ಕೂಡ ಆಗಿದೆ. ಅದರಲ್ಲಿ ಮಂಗಳೂರು ನಗರಕ್ಕೆ ಒಂದು 100 ಬಸ್ಗಳನ್ನು ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಸಚಿವರಲ್ಲಿ ವಿನಂತಿ ಮಾಡೋದು, ಮಂಗಳೂರು ಜಿಲ್ಲಾಧಿಕಾರಿಗಳು ನಾವೆಲ್ಲ ಸೇರಿಕೊಂಡು, ಸಭಾಧ್ಯಕ್ಷರು ಸೇರಿಕೊಂಡು ಶೀಘ್ರದಲ್ಲಿ ಅದಕ್ಕೆ ಬೇಕಾದಂಥ ಜಾಗವನ್ನು ಹೊಂದಿಸಿ ಕೊಡ್ತೇವೆ. ಆದಷ್ಟು ಶೀಘ್ರವಾಗಿ ಆ 100 ಎಲೆಕ್ಟ್ರಾನಿಕ್ ಬಸ್ಗಳು ಮಂಗಳೂರಿಗೆ ಬಂದರೆ ಮಂಗಳೂರಿನ ಒಟ್ಟು ಸರ್ಕಾರಿ ಸಾರಿಗೆ ವ್ಯವಸ್ಥೆಯ ದೃಷ್ಟಿಯಿಂದ ಒಂದು ದೊಡ್ಡ ಪ್ರಯೋಜನ ಅದರಿಂದ ಆಗ್ಬೋದು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈ ಬಸ್ನ ವ್ಯವಸ್ಥೆಯನ್ನು ನಮಗೆ ಮಾಡಿಕೊಟ್ಟಂಥ ನಮ್ಮ ಪ್ರಧಾನಮಂತ್ರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ಸಚಿವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಆಹ್ವಾನವನ್ನು ನೀಡಿದಂಥ ಸಾರಿಗೆ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ತಮಗೆಲ್ಲರಿಗೂ ಧನ್ಯವಾದ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಲೋಕಸಭೆಯಲ್ಲಿ ನಮ್ಮೆಲ್ಲರ ಧ್ವನಿಯಾಗಿರ್ತಕ್ಕಂಥ ಮುಂದೆ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು, ನಮ್ಮೆಲ್ಲರ ಪ್ರೀತಿಯ ನಾಯಕರಾದಂತಹ ಸನ್ಮಾನ್ಯ ಶ್ರೀ UT ಖಾದರ್ ಫರೀದ್ ಸರ್ ತಮ್ಮ ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಿರ್ಮಿಸಲ್ಪಟ್ಟಂತಹ ವಿದ್ಯುನ್ಮಾನ ಕೇಂದ್ರದ ಈ ಒಂದು ಉದ್ಘಾಟನೆಯ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಇವತ್ತು ನಮ್ಮ ಜೊತೆ ಸೇರಿದಂತಹ ಈ ಒಂದು ಕೇಂದ್ರದಲ್ಲಿ ಸ್ಥಾಪನೆ ಆಗಲಿಕ್ಕೆ ಪ್ರಮುಖ ಕಾರಣ, ಎಲ್ಲ ರೀತಿಯ ಸಹಕಾರವನ್ನು ತಮ್ಮ ಸಾರಿಗೆ ಇಲಾಖೆಗೆ ನೀಡುತ್ತಿರುವಂತಹ ನಮಗೆ ಅತ್ಯಂತ ಗೌರವಿತರು, ಅತ್ಯಂತ ಕರ್ನಾಟಕ ರಾಜ್ಯದ ಸಾರಿಗೆ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಸಚಿವರು ಗೌರವಿಸಿದಂತಹ ಸನ್ಮಾನ್ಯ
ತಹಶೀಲ್ದಾರ್ ಅವರೇ, ಇನ್ನಿತರ ನಮ್ಮ ಎಲ್ಲ ಸನ್ಮಿತ್ರರೇ, ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಒಂದು, ನಾನು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ, ಸರ್ಕಾರದ ನಮ್ಮ ಸಾರಿಗೆ ಇಲಾಖೆಯವರಿಗೆ ಈ ಒಂದು ಪ್ರದೇಶದಲ್ಲಿ ಈ ಒಂದು ವಿದ್ಯುತ್ ವಾಹನ ಪಥಗಳ ಕೇಂದ್ರವನ್ನು ಇಲ್ಲಿ ಪ್ರಾರಂಭ ಮಾಡೋದಕ್ಕೆ ನಾನು ಇಡೀ ಕ್ಷೇತ್ರ ಜನರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ನಮಗೇನಿದೆ, ನಮ್ಮ ಈ ಊರಲ್ಲಿ ನಾವು ಇವತ್ತು ಸ್ಥಳಾವಕಾಶ ಕೊಟ್ಟಿದ್ರು ಕೂಡ ಇಲ್ಲಿ ಬಹುಶಃ ಸರ್ಕಾರ ಇವತ್ತು ದುಡ್ಡು ಖರ್ಚು ಮಾಡಿ ಈ ಕೇಂದ್ರವನ್ನು ಸ್ಥಾಪನೆ ಮಾಡುವ ಮೂಲಕ ಪರೋಕ್ಷವಾಗಿ ಇದು ನಮ್ಮ ಊರ ಬೆಳವಣಿಗೆಗೆ ಇದು ಪೂರಕವಾಗುವಂಥ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂದ್ರೆ ಯಾವುದೇ ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ಅದು ಆ ಊರಿನವರಿಂದಲೇ ಬಹುಶಃ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ಬೇರೆ ಒಂದಕ್ಕೊಂದು ಬಂಡವಾಳ ಹಾಕಿದಾಗ ಇಲ್ಲಿ ಅವರ ಕಿಸೆಯಲ್ಲಿದ್ದ ದುಡ್ಡನ್ನು ಇಲ್ಲಿ ಬಂದು ಖರ್ಚು ಮಾಡಿದಾಗ ಈ ಊರಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆದಾಗ ಆಗ ಆ ಪ್ರದೇಶ ಇವತ್ತು ಅಭಿವೃದ್ಧಿ ಆಗಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ. ಆದ ಕಾರಣ ಈ ಒಂದು ಊರಿನಲ್ಲಿ ಈ ಒಂದು ಡ್ರೈವಿಂಗ್ ಟ್ರ್ಯಾಕ್ ಮಾಡಿದ ಕಾರಣ ಮುಂದಿನ ದಿನಗಳಲ್ಲಿ ನಮ್ಮ ಊರಿಗೆ ದೊಡ್ಡ ಮಟ್ಟದ ಪ್ರಯೋಜನ ಅಂತ ಹೇಳಿದರೆ, ಇವತ್ತು ಮಂಗಳೂರಿನವರು ಇರಲಿ, ಸೋತ್ಕಲ್ ಅವ್ರಿ, ಮೂಡುಬಿದ್ರೆ ಇರಲಿ, ಮುಲ್ಕಿ ಇರಲಿ, ಉಲ್ಲಾಲ ಈ ಪ್ರದೇಶ ಬಂಟ್ವಾಳದಲ್ಲಿರಲಿ, ಯಾರಿಗಾದ್ರೂ ಲೈಸೆನ್ಸ್ ಆಗಬೇಕಾದ್ರೆ ಅದು ಈ ಪಜೀರ್ನ ಈ ಪ್ರದೇಶಕ್ಕೆ ಅವ್ರು ಬರಲೇಬೇಕು. ಅದೊಂದು ರಿಕ್ಷಾದಲ್ಲಿ ಬರ್ತಾರ, ಬಸ್ಸಲ್ಲಿ ಬರ್ತಾರ, ಕಾರಲ್ಲಿ ಬಂದು ನೆಕ್ಸ್ಟ್ ಅವರಲ್ಲಿದ್ದ ಸ್ವಲ್ಪ ದುಡ್ಡು ಅದರಲ್ಲಿ ಖರ್ಚು ಮಾಡಲೇಬೇಕು. ಯಾಕಂದರೆ ಇಲ್ಲಿ ರಿಕ್ಷಾಕ್ಕೆ, ಸೈಕಲ್ಗೆ, ಆಟೋಗೆ, ಚಹಾಗೆ, ತಿಂಡಿಗೆಲ್ಲ ಬರುವಾಗ ಸ್ವಲ್ಪ ದೊಡ್ಡ ಮಟ್ಟದಿಂದ ಚಲನಾಗಿ ಇಲ್ಲಿ ದೊಡ್ಡ ಮಟ್ಟದ ಪರಿವರ್ತನೆ ಮುಂಚಿನ ಆಗಿ ಆಗ್ತದೆ. ಆ ದೂರದರ್ಶನದ ಕಾರ್ಯಕ್ರಮ ಇವತ್ತು ಬಂದು ನಿಂತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಅತ್ಯುತ್ತಮವಾಗಿ ನಡೆಸಲಿ, ಎಲ್ಲರೂ ಕೂಡ ಎಲ್ಲ ರೀತಿಯ ಸ್ಥಾನ. ಅದಕ್ಕೆ ಯಾರಾದರೂ ನಿಮ್ಮ ಗ್ರಾಮ ಪಂಚಾಯತ್ಗೆ ಬಂಡವಾಳ ಹಾಕಲಿಕ್ಕೆ ಬಂದಾಗ ದಯವಿಟ್ಟು ಅವ್ರನ್ನ ಪ್ರೋತ್ಸಾಹಿಸಿ ಅವರಿಗೆ ಸಂಪೂರ್ಣವಾದ ಸಹಕಾರ ಕೊಟ್ಟು ಅಲ್ಲಿ ಹೆಚ್ಚೆಚ್ಚು ಅವ್ರು ಬಂಡಲ್ ಹಾಕುವಂಥ ಮನೋಭಾವವನ್ನು ಊರವರಿಗೆ ಹಮ್ಮಿಕೊಂಡಾಗ ಅದು ಊರವರಿಗೆ ಬೆಟರ್ ಒಳ್ಳೆಯದಾಗ್ತದೆ, ಅವರಿಗೆ ಕೂಡ ಉತ್ತಮ ಆಗ್ತದೆ, ಕೆಲಸವೂ ಕೂಡ ಇವತ್ತು ಸಿಗ್ತದೆ. ಈ ದೊಡ್ಡ ಮಟ್ಟದ ದೂರದರ್ಶನ ಆಲೋಚನೆ ನಿಮ್ಮೆಲ್ಲರಿಗೆ ಊರವರಿಗೆ ಇರಬೇಕಂತ ನಾನು ಹೇಳಿಕೊಳ್ತಾ, ಈ ಟ್ರ್ಯಾಕನ್ನು ಅತ್ಯುತ್ತಮವಾಗಿ ಮೇಂಟೈನ್ ಮಾಡಿಕೊಂಡು ಮುಂದೆ ಹೋಗೋ ಜವಾಬ್ದಾರಿ ನಮ್ಮ ಇಲಾಖೆಯವರು ವಹಿಸ್ಕೊಳ್ಳಿ ಅಂತ ನಾನು ಕೂಡ ಹೇಳಿಕೊಂಡು, ಅದಕ್ಕಾಗಿ ಎಲ್ಲಿ ನಾನು ಯಾಕೆ ಹೇಳಿದ್ದೇನೆ, ಏನಾದರೂ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಇದ್ದರೆ ಅದು ಊರವರಿಗೆ ಅಲ್ಲದೆ ಪರ ಊರವರಿಗೆ ಕೊಡಬಾರ್ದು ಅಂತ ಇಲ್ಲ. ಫಸ್ಟ್ ಮೊದಲ ಆದ್ಯತೆಯನ್ನು ಈ ಊರವರಿಗೆ ಪರಿಗಣಿಸುವಂಥ ಕೆಲಸ ಇವತ್ತು ಆಗಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ ನಿಮ್ಗೆಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸಿ, ಇವತ್ತು ಇನ್ನೊಂದು ಕಾರ್ಯಕ್ರಮ ಕಂದಾಯ ಇಲಾಖೆ ಜೊತೆ ನಾವು ಎಲ್ಲರಿಗೂ ಕೂಡ ಲ್ಯಾಪ್ಟಾಪನ್ನು ಈಗಾಗಲೇ ಕೊಡಲಿಕ್ಕಿದ್ದೇವೆ. ಇದು ರಾಜ್ಯ ಮಟ್ಟದ ಪ್ರೋಗ್ರಾಮ್ ಆಗಿದೆ. ನನಗೆ ಸಂತೋಷ ಏನು, ರಾಜ್ಯ ಮಟ್ಟ ಈಗ ಪ್ರಾರಂಭ ಮಾಡಿ ನಾವು ಇದನ್ನು ಫಸ್ಟಿಗೆ ಕೊಟ್ಟಿದ್ದೆ. ನಮ್ಮ ಕ್ಷೇತ್ರದ ಎಲ್ಲ ನಮ್ಮ ವಿಎಗಳಿಗೆ ಇವತ್ತು ಲ್ಯಾಪ್ಟಾಪನ್ನು ಇವತ್ತು ನಮ್ಮ ಖಾಸಗಿ ನಾವು ಪಡ್ಕೊಂಡು ಸ್ಪಾನ್ಸರ್ ಪಡ್ಕೊಂಡು ಎಲ್ಲರಿಗೂ ನಾವು ಒಂದು ರೌಂಡು ಎಲ್ಲರಿಗೂ ಕೂಡ ಎಲ್ಲರಿಗೊಂದು ಲ್ಯಾಪ್ಟಾಪ್ ಸಿಕ್ಕಿದೆ ಅಲ್ಲ, ಸಿಕ್ಕಿದೆ. ಎರಡನೇ ಲ್ಯಾಪ್ಟಾಪ್ ಈಗ ಆಗ ಕೆಲಸ ಏನಾಗಬೇಕು, ಕೆಲಸ ಡಬಲ್ ಆಗಬೇಕು. ಈಗ ಇನ್ನು ಲೇಟ್ ಆಗುವಂಥ ಪ್ರಶ್ನೆ ಇಲ್ಲ, ಕೆಲಸ ಫಾಸ್ಟ್ ಕೂಡ ಇವತ್ತು ಆಗಬೇಕು. ಅದಕ್ಕಾಗಿ ನಿಮಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಬಹುಶಃ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಳ್ತಾ, ಮುಂದಿನ ದಿನಗಳಲ್ಲಿ ಈಗಾಗಲೇ ಮೊನ್ನೆ ಫೈರ್ ಸ್ಟೇಷನ್ಗೆ ಇಲ್ಲಿ ಶಂಕುಸ್ಥಾಪನೆ ಆಯಿತು, ಹೋಮ್ ಮಿನಿಸ್ಟರ್ ಬಂದು, ಇವತ್ತು ರಾಮಲಿಂಗಾರೆಡ್ಡಿ ಅವರು ಇವತ್ತು ಬಂದಿದ್ದಾರೆ. ಅದು ಕೂಡ ಬೆಳಿಗ್ಗೆದ್ದು ನೇರವಾಗಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಇಲ್ಲಿಗೆ ವಿತ್ ಫುಲ್ ಪವರ್ ಇಲ್ಲಿಗೆ ಅವರು ಬಂದಿದ್ದಾರೆ. ಮೊನ್ನೆ ಪರಮೇಶ್ವರು ಕೂಡ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಎಲ್ಲ ಸೊ ಅಲ್ಲಿ ಬಂದಂತೆಲ್ಲ ಪವರ್ ಸ್ವಲ್ಪ ಇಲ್ಲಿ ಕೂಡ ನಮಗೆ ಸಿಕ್ಕುವಂಥ ವಿಚಾರ ಕೂಡ ಇವತ್ತು ಆಗ್ತದೆ. ಎಲ್ಲ ಕೂಡ ಅತ್ಯುತ್ತಮವಾಗಿ ಅಂತ ಹೇಳಿಕೊಳ್ತಾ, ಮುಂದಿನ ದಿನಗಳಲ್ಲಿ ಬ್ಯಾರಿ ಅಕಾಡೆಮಿ ಮತ್ತು ಹಬ್ಬಕ್ಕ ಅದರ ಭವನ ಎರಡನ್ನೂ ಕೂಡ ಬಹುಶಃ ಮುಂದಿನ ದಿನ ಬಂದವರು ಕೂಡ ಚಾಲನೆ ಕೊಡ್ಲಿಕ್ಕಿದ್ದ ಅಂತ ಹೇಳಿಕೊಳ್ತಾ, ನಿಮ್ಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರ ಸಾಕ ಯಾಚಿಸಿಕೊಂಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ಧನ್ಯವಾದಗಳು ಸರ್. ಮಂಗಳೂರು ಅಭಿವೃದ್ಧಿಗೆ ತಮ್ಮನ್ನ ಸಮರ್ಪಿಸಿಕೊಂಡಂತ ನಮ್ಮೆಲ್ಲರ ಪ್ರೀತಿಯ ನಾಯಕರಾದಂಥ ಶ್ರೀ ಈಗ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ ಮಂಗಳೂರು ಗೌರವವನ್ನ ಸಲ್ಲಿಸಲಿಕ್ಕಿದ್ದಾರೆ. ಅಪರ ಸಾರಿಗೆ ಆಯುಕ್ತರು, ಸಾರಿಗೆ ಆಯುಕ್ತರ ಕಚೇರಿ ಬೆಂಗಳೂರು ಶ್ರೀ BP ಉಮಾಶಂಕರ್ ಸರ್, ಹಾಗೆ UT ಖಾದರ್ ಸರ್, ಜೊತೆಗೆ ನಮ್ಮ RTO ಅಧಿಕಾರಿಗಳು ಶ್ರೀ C ಮಲ್ಲಿಕಾರ್ಜುನ್, ಹಾಗೆ ಶ್ರೀಧರ್ K ಮಲ್ಲಾರ್, ಉಪ ಸಾರಿಗೆ ಆಯುಕ್ತರು ಭೀಮನಗೌಡ ಪಾಟೀಲ್, ಜಂಟಿ ಸಾರಿಗೆ ಆಯುಕ್ತರು ಶಿವಮೊಗ್ಗ ವಿಭಾಗ, ಇವರೆಲ್ಲರೂ ಗೌರವದ ಸನ್ಮಾನವನ್ನು ಈಗ ಸಲ್ಲಿಸಲಿಕ್ಕಿದೆ. ಹಾಗೆ
ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಉಳ್ಳಾಲ ವಲಯ ಇವರ ಪರವಾಗಿ ಈಗ ಗೌರವ ಸನ್ಮಾನವನ್ನ ಸಲ್ಲಿಸಬೇಕು ಅಂತ ಪದಾಧಿಕಾರಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಗ್ಯಾರಂಟಿ ಸಮಿತಿಯವರು ಸುಗಮವಾದ ಜೀವನಕ್ಕೆ ಸೌಲಭ್ಯಗಳನ್ನು ಕರ್ನಾಟಕ ಸರ್ಕಾರ ನೀಡಿದೆ. ಅದರ ಅನುಷ್ಠಾನ ಸಮಿತಿ ಇಲ್ಲಿ ಮಾನ್ಯ ಸಚಿವರಿಗೆ ಹಾಗೆ ಮುಡಿಪು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಪ್ರಶಾಂತ್ ಕಾಜವ ಹಾಗೆ ಅವರ ಪದಾಧಿಕಾರಿಗಳು ಸದಸ್ಯರು ಮುಡಿಪು ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ಗೌರವದ ಸನ್ಮಾನವನ್ನ ಮಾನ್ಯ ಸಚಿವರಿಗೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ದಯವಿಟ್ಟು ಸನ್ಮಾನವನ್ನ ನೀಡಿದವರು ವೇದಿಕೆ ಕೆಳಭಾಗಕ್ಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದಯಮಾಡಿ ಸನ್ಮಾನವನ್ನ ಮಾಡಿದಂಥ ಎಲ್ಲ ಗೌರವಾನ್ವಿತರು ವೇದಿಕೆಯ ಕೆಳಭಾಗಕ್ಕೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಸಂಸದರಾದಂಥ ಕ್ಯಾಪ್ಟನ್ ಬ್ರಜೇಶ್ ಚೌಟ ಅವರಿಗೆ ಕೂಡ ಮುಡಿಪು ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ಗೌರವದ ಸನ್ಮಾನವನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆ ನಮ್ಮ ಮಂಗಳೂರು ಸಾರಿಗೆ ಇಲಾಖೆಯ ಪರವಾಗಿ ಕೂಡ ಈಗ ಕ್ಯಾಪ್ಟನ್ ಬ್ರಜೇಶ್ ಚೌಟ ಅವರಿಗೆ ಗೌರವದ ಸನ್ಮಾನವನ್ನ ಸಾರಿಗೆ ಇಲಾಖೆಯ ಪರವಾಗಿ ಕ್ಯಾಪ್ಟನ್ ಬ್ರಜೇಶ್ ಚೌಟ ಅವರಿಗೆ ಹಾಗೆ ಅವರಿಗೆ ಕೂಡ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪರವಾಗಿ ಗೌರವದ ಸನ್ಮಾನವನ್ನ ಸಲ್ಲಿಸ್ತಾ ಇದ್ದಾರೆ. ಮಾನ್ಯ ಸಂಸದರಿಗೆ ಗೌರವವನ್ನ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಂಗಳೂರು ಸಾರಿಗೆ ಉಪ ಸಾರಿಗೆ ಆಯುಕ್ತರು ಶ್ರೀ ಶ್ರೀಧರ್ ಕೆ ಮಲ್ಲಾಡ್, ಭೀಮನಗೌಡ ಪಾಟೀಲ್, ಶ್ರೀ ಬಿ.ಪಿ. ಉಮಾಶಂಕರ್ ಹಾಗೆ ಶ್ರೀ ಸಿ ಮಲ್ಲಿಕಾರ್ಜುನಿಯರು ಸಾರಿಗೆ ಇಲಾಖೆಯ ಪರವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಮಾನ್ಯ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕೆ ಅಭಯ್ ಚಂದ್ರ ಜೈನ್ ಅವರಿಗೆ ಕೂಡ ಸಾರಿಗೆ ಇಲಾಖೆಯ ಪರವಾಗಿ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಬಿ.ಪಿ. ಉಮಾಶಂಕರ್ ಅಪರ ಸಾರಿಗೆ ಆಯುಕ್ತರು, ಶ್ರೀ ಸಿ ಮಲ್ಲಿಕಾರ್ಜುನ ಅಪರ ಸಾರಿಗೆ ಆಯುಕ್ತರು ಪ್ರವರ್ತನ ದಕ್ಷಿಣ, ಹಾಗೆ ಶ್ರೀಧರ್ ಕೆ ಸರ್ಕಾರದ ಕಂದಾಯ ಇಲಾಖೆಗೆ ಲ್ಯಾಪ್ಟಾಪ್ಗಳನ್ನ ನೀಡ್ತಾ ಇದೆ. ಅದನ್ನ ಇಲ್ಲಿ ಸಾಂಕೇತಿಕವಾಗಿ ಹಸ್ತಾಂತರ ಮಾಡಲಿಕ್ಕಿದ್ದಾರೆ. 8 ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮಾನ್ಯ ಸಚಿವರಾದಂಥ ಶ್ರೀ ರಾಮಲಿಂಗಾರೆಡ್ಡಿ ಅವರು ಈಗ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ಮುಂದಿನ ದಿನಗಳಲ್ಲಿ ಜನರಿಗೆ ಇನ್ನಷ್ಟು ತ್ವರಿತವಾದ ಕ್ಷಿಪ್ರವಾದ ಸೇವೆಯನ್ನ, ಪ್ರಾಮಾಣಿಕವಾದ ಸೇವೆಯನ್ನ ತಾವು ಕೊಡಬೇಕು ಅನ್ನುವಂಥ ಕಳಕಳಿಯ ಮನವಿಯೊಂದಿಗೆ ಈ ಸರ್ಕಾರದ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಅಭಿನಂದನೆಗಳು. ನಿಮ್ಮ ಸೇವೆ ಇನ್ನಷ್ಟು ತ್ವರಿತವಾಗಿ ಜನಮಾನಸಕ್ಕೆ ಸಿಗುವ ಹಾಗಾಗಲಿ ಅನ್ನೋ ಕಳಕಳಿಯೊಂದಿಗೆ ಕರ್ನಾಟಕ ಸರ್ಕಾರ ಎಲ್ರಿಗೂ ಕೂಡ ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡ್ತಾ ಇದೆ. ಇದು ಕರ್ನಾಟಕದ ಎಲ್ಲ ಜಿಲ್ಲೆಗಳು, ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲೂ ನೀಡ್ತಾ ಇದ್ದಾರೆ. ನಮ್ಮ ಮುಡಿಪು ಈ ಭಾಗ ಉಳ್ಳಾಲ ವಿಭಾಗದ 8 ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಇವತ್ತು ಲ್ಯಾಪ್ಟಾಪನ್ನು ಹಸ್ತಾಂತರ ಮಾಡಿದ್ದಾರೆ ಮಾನ್ಯ ಸಚಿವರಾದಂಥ ಶ್ರೀ ರಾಮಲಿಂಗ ರೆಡ್ಡಿಯವರು. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದೆ ನಮ್ಮ ಮಂಗಳೂರಿನ ಮುಕುಟಕ್ಕೆ ಮತ್ತೊಂದು ಗರಿಯ ಸೇರ್ಪಡೆ, ವಿದ್ಯುನ್ಮಾನ ವಾಹನ ಚಾಲನಾ ಪರೀಕ್ಷಾ ಪಥಗಳ ಕೇಂದ್ರ, ಕರ್ನಾಟಕದ ಸಾರಿಗೆ ಇಲಾಖೆಯ ಸಚಿವರಾಗಿ ನಮ್ಮ ರಾಜ್ಯ ಕಂಡ ದಕ್ಷ ಪ್ರಾಮಾಣಿಕ ರಾಜಕಾರಣಿಗಳಲ್ಲಿ ಒಬ್ಬರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗ ರೆಡ್ಡಿಯವರು. ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಸ್ನೇಹಿತರು ಮತ್ತು ವಿಧಾನಸಭೆಯ ಅಧ್ಯಕ್ಷರಾದ ಯು ಟಿ ಖಾದರ್ ಅವರೇ, ಹಾಗೆ
ಲೋಕಸಭಾ ಸದಸ್ಯರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರೇ, ನಮ್ಮ ಯಾರಿದ್ದಾರಪ್ಪ ಯಾರ್ಯಾರಿದ್ದಾರೆ ಇಂಪಾರ್ಟೆಂಟು, ಅಭಯ್ ಚಂದ್ರ ಜೈನ್ ಅವರು ಇದ್ದಾರೆ. ಮತ್ತು ಇರಲಿ ಬಿಡಿ, ಎಲ್ಲ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು, ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಈ ಭಾಗದ ಎಲ್ಲ ಮುಖಂಡರು, ಹಾಗೆ ಪತ್ರಿಕಾ ಮಾಧ್ಯಮದವರು, ಬಸ್ ಮಾಲೀಕರ ಸಂಘದ ಅಧ್ಯಕ್ಷರು ಇದ್ದಾರೆ, ಮತ್ತು ಇನ್ನಿತರ ಎಲ್ಲ ಆಹ್ವಾನಿತರು ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳು. ಇದು ಭಾಳ ಹಿಂದೆನೇ, ಅಂದರೆ ಒಂದು 2 ತಿಂಗಳು ಮುಂಚೆ ಮುಖ್ಯಮಂತ್ರಿಗಳು ಅವ್ರ ಕೈಯಿಂದ ಉದ್ಘಾಟನೆ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಅದು ಮುಂದೂಡಿ ಇವತ್ತು ಈ ಒಂದು ಟ್ರ್ಯಾಕ್ ಉದ್ಘಾಟನೆ ಆಗಿದೆ. ಸುಮಾರು 7 ಕೋಟಿ ಖರ್ಚಾಗಿದೆ ಇದಕ್ಕೆ. ಮತ್ತು ಇನ್ನು ಅನೇಕ ಕಡೆ ಈಗಾಗಲೇ ಕಂಪ್ಲೀಟ್ ಆಗೋಗಿದೆ. ಇದರಲ್ಲಿ ಧಾರವಾಡಲ್ಲಿ, ಕೊಪ್ಪಳದಲ್ಲಿ ಕಂಪ್ಲೀಟ್ ಆಗಿದೆ, ಚಿಂತಾಮಣಿಲಾಗಿದೆ, ಸಿರ್ಸಿಲಾಗಿದೆ, ದಾಂಡೇಲಿ ಆಗಿದೆ, ಬಾಲ್ಕಿ, ಒಟ್ಟು 6 ಕಡೆ ಈ ಥರದ ಟ್ರ್ಯಾಕ್ಗಳು ಕಂಪ್ಲೀಟ್ ಆಗಿದೆ. ಮತ್ತು ಆನ್ಗೋಯಿಂಗು ಅಷ್ಟೇ, ಆನ್ಗೋಯಿಂಗ್ ವರ್ಕ್ಸು ಬೀದರಲ್ಲಿ, ಗುಲ್ಬರ್ಗಾದಲ್ಲಿ, ಯಾದಗಿರಿನಲ್ಲಿ, ಚಂದಾಪುರ, ಆನೇಕಲ್ ತಾಲೂಕು, ಅದೇ KGF ಮತ್ತು ಬೆಳಗಾವಿ 6 ಸ್ಥಳಗಳಲ್ಲಿ ಕಟ್ಟಡದ ಕೆಲಸ ಕಾಮಗಾರಿ ನಡೀತಾ ಇದೆ. ಮತ್ತು ಈ ವರ್ಷಕ್ಕೆ ಹೊನ್ನಾವರ, ಮಧುಗಿರಿ, ಈ ವರ್ಷ ರಾಣಿಬೆನ್ನೂರು, ಗೋಕಾಕು, ಸಕಲೇಶ್ವರ ಈ ವರ್ಷದ ಬಡ್ಜೆಟಲ್ಲಿ ಅದನ್ನು ಕೂಡ ತಗೊಳ್ತಾ ಇದ್ದೀವಿ. ಮತ್ತು ಸ್ವಯಂ ಚಾಲಿತ ಪರೀಕ್ಷಾ ಪಥಗಳ ನಿರ್ಮಾಣ, ಒಟ್ಟು ಜ್ಞಾನಭಾರತಿ, ಎಲೆಕ್ಟ್ರಾನಿಕ್ ಸಿಟಿ, ಮೈಸೂರು, ಕಲಬುರಗಿ, ಧಾರವಾಡ, ಶಿವಮೊಗ್ಗ, ಹಾಸನ ಈಗಾಗಲೇ ಕಂಪ್ಲೀಟ್ ಮಾಡಿದ್ದೀವಿ, ಕಂಪ್ಲೀಟ್ ಆಗೋಗಿದೆ. ಮತ್ತು ಮಂಗಳೂರಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಮತ್ತು ಉಳಿದಾಗೆ ಈ ವರ್ಷಕ್ಕೆ ಇಲ್ಲಿ ಆನ್ಗೋಯಿಂಗು ದೇವನಹಳ್ಳಿ, ಕೋಲಾರ, ಹೊಸಪೇಟೆ, ಗದಗ, ಬಳ್ಳಾರಿ, ವಿಜಯಪುರ, ಬೀದರು, ಯಾದಗಿರಿ, ದಾವಣಗೆರೆ ಡ್ರೈವಿಂಗ್ ಟ್ರ್ಯಾಕು ನಿರ್ಮಾಣ ಆಗ್ತಾ ಇದೆ, ಕಂಪ್ಲೀಟ್ ಆಗಿಲ್ಲ. ಎಲ್ಲ ಒಂದು ಈ ವರ್ಷದಲ್ಲಿ ಎಲ್ಲ ಕೂಡ ಮುಗಿಸ್ತೀವಿ. ಮತ್ತು ಈ ವರ್ಷಕ್ಕೆ ನಾಗಮಂಗಲದಲ್ಲಿ, ಯಲಹಂಕದಲ್ಲಿ, ಶಿರಸಿದಲ್ಲಿ, ಸಕಲೇಶ್ವರ, KGF, ಚಿಂತಾಮಣಿ, ಸಾಗರ, ಗೋಕಾಕು, ರಾಣಿಬೆನ್ನೂರು, ದಾಂಡೇಲಿ, ಬಾಲ್ಕಿ, ಬೈಲಹೊಂಗಲ ಅದನ್ನು ಈ ವರ್ಷ ಪ್ರೋಗ್ರಾಮಲ್ಲಿ ಸೇರಿಸ್ಕೊಂಡಿದ್ದೀವಿ. ಮತ್ತು ನಮ್ಮ ಉದ್ದೇಶ ಏನಂದರೆ, ಈ ಸ್ವಯಂ ಚಾಲಿತ ಈ ಟ್ರ್ಯಾಕ್ಸ್ ಇದ್ದರೆ ಮೊದಲು ಭಾಳ ಕಡಿಮೆ ಇರ್ತಿತ್ತು, ಎಲ್ಲರೂ ಕೂಡ ಭಾಳ ದೂರ ಹೋಗಬೇಕಾಗ್ತಿತ್ತು. ಅದಕ್ಕೆ ನಾವು ಜಿಲ್ಲೆಗೆ ಒಂದು ಇರಬೇಕು ಅಂತ ತೀರ್ಮಾನ ತಗೊಂಡು ಬಹುತೇಕ ಈ ವರ್ಷದ ಕೊನೆಯಷ್ಟೊತ್ತಿಗೆ ಒಟ್ಟು 42, ಕೆಲವು ಜಿಲ್ಲೆಗಳಲ್ಲಿ 2 ಇರುತ್ತೆ, ಬೆಂಗಳೂರಲ್ಲಿ ಜಾಸ್ತಿ ಇರುತ್ತೆ, ಒಟ್ಟು 42 ಟ್ರ್ಯಾಕ್ಸು ಕಂಪ್ಲೀಟ್ ಆಗೋದ್ರಿಂದ ಭಾಳ ದೂರ ಹೋಗಬೇಕಾಗಿಲ್ಲ ಡ್ರೈವಿಂಗ್ ಲೈಸೆನ್ಸು ತಗೊಳ್ಳೋದಕ್ಕೆಲ್ಲನೂ. ಮತ್ತು ಆಟೋಮೆಟಿಕ್ ಟೆಸ್ಟಿಂಗ್ ಸ್ಟೇಷನ್ಸು ಅಷ್ಟೇ, ಅದನ್ನು ಕೂಡ ಸಾಕಷ್ಟು ಜನಕ್ಕೆ ತೊಂದರೆ ಆಗದ ರೀತಿ ಹೆಚ್ಚುವರಿಯಾಗಿ ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ನಮ್ಮ ಈ ಒಂದು ಕೇಂದ್ರ ಆಗಬೇಕಾಗಿದ್ದರೆ ನಮ್ಮ ಸ್ಪೀಕರ್ ಅವರ ವಿಶೇಷ ಆಸಕ್ತಿ, ಅವರ ಆಸಕ್ತಿಯಿಂದ ಹಿಂದೆ ಎಲ್ಲ ಜಾಗ ಕೊಡಿಸಿ ನಮಗೆ ಇದನ್ನು ಇವತ್ತು ಉದ್ಘಾಟನೆಗೆ ಅವರು ಕಾರಣಕರ್ತರಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಇನ್ನೊಂದು ಈಗ ಮಂಗಳೂರು ನಗರಕ್ಕೆ ಸುಮಾರು 7 ನಗರಗಳಿಗೆ 100 ಬಸ್ಸು, 50 ಬಸ್ಸು ಒಂದು ನಗರಕ್ಕೆ, 7 ನಗರಗಳಿಗೆ 8 ನಗರಕ್ಕೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ ಎಲೆಕ್ಟ್ರಿಕ್ ಬಸ್ಸಸ್ಸು. ನಮಗೆ ಡಿಪೋ ಬೇಕು, ನಾನು ಮೊನ್ನೆನೇ ಹೇಳಿದ್ದೀನಿ. ಆಮೇಲೆ ನಮ್ಮ ದಿನೇಶ್ ಗುಂಡ್ರಾವ್ಗೂ ಹೇಳಿದೆ ನಾನು ಜಾಗ ಹುಡುಕೊಡ್ಬೇಕು ಅಂತ. ಈಗ ನಮ್ಮ ಖಾದರ್ ಅವರೇ ಅದನ್ನು ಪ್ರಸ್ತಾಪ ಮಾಡಿದ್ರು, ಚೌಟ ಅವರು ಕೂಡ ಪ್ರಸ್ತಾಪ ಮಾಡಿದ್ರು. ನಮಗೆ ಅಗತ್ಯವಾಗಿ ಒಂದು ಡಿಪೋ ನಮಗೆ ಬೇಕಾಗುತ್ತೆ ಎಲೆಕ್ಟ್ರಿಕ್ ಬಸ್ಸಸ್ಗೆ. ಡಿಪೋ, ಬಸ್ ಸ್ಟ್ಯಾಂಡ್ ನೀವು ಜಾಗ ಕೊಟ್ಟರೆ ಎರಡೂ ಮಾಡಿಕೊಡ್ತೀವಿ ಅಲ್ವಾ, ನೀವು ಜಾಗ ಕೊಟ್ಟರೆ ಎರಡೂ ಕೂಡ ಬೇಗ ಮಾಡಿಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಮಗೆ ಎಲೆಕ್ಟ್ರಿಕ್ ಬಸ್ಸಸ್ಸು ಹಿಂದೆ ಸಿಸ್ಟಮ್ ಯಾವ ರೀತಿ ಇತ್ತಂದರೆ UPA ಗೌರ್ಮೆಂಟ್ ಇದ್ದಾಗ ಆಗ ಬಸ್ ಬೆಲೆ 20 ಲಕ್ಷ ಇರ್ತಿತ್ತು.
ಗ್ರಾಮಾಂತರ ಪ್ರದೇಶ, ಕಲ್ಯಾಣ ಕರ್ನಾಟಕ, ವಾಯವ್ಯ ಕರ್ನಾಟಕ, KSRTCಗೆ 25%, 5 ಲಕ್ಷ ಸಂಸ್ಥೆದು, 5 ಲಕ್ಷ ಸ್ಟೇಟ್ ಗೌರ್ಮೆಂಟು 25%, ಇನ್ನು 10 ಲಕ್ಷ ಅಂದರೆ 50% ಕೇಂದ್ರ ಸರ್ಕಾರ ಕೊಟ್ಬಿಡೋರು. ನಮಗೆ ಭಾಳ ಸುಲಭವಾಗಿ ಬಸ್ಸುಗಳು ಅವಾಗ ಸಿಗ್ತಾಯಿತ್ತು. ಕೇವಲ 25%ಗೆ ಅವಾಗ ನಮಗೆ ಸಿಗ್ತಾಯಿತ್ತು. ಆಮೇಲೆ ನಾವು ಬೆಂಗಳೂರು ನಗರಕ್ಕೆ 50% ಸಬ್ಸಿಡಿ, 50% ಸಂಸ್ಥೆಯವ್ರು ಹಾಕ್ಕೋಬೇಕಾಗಿತ್ತು, 25% ಕೇಂದ್ರ ಸರ್ಕಾರ, 25% ರಾಜ್ಯ ಸರ್ಕಾರ ಹಾಕ್ಕೊಂಡ್ರೆ ಅರ್ಧ ಬೆಲೆಗೆ ನಮ್ಮ ಬಸ್ ಸಿಕ್ಬಿಡೋದು. ಆಗ ನಮಗೆ ಸಂಸ್ಥೆಗೆ ಭಾಳ ಸುಲಭವಾಗಿ ನಮಗೆ ಬಸ್ಸುಗಳು ಸಿಗ್ತಾಯಿತ್ತು. ಆಮೇಲೆ ಈಗ ಎಲೆಕ್ಟ್ರಿಕ್ ಬಸ್ಸಸ್ ಬರಬೇಕು ಅಂತ NDA ಸರ್ಕಾರ ಬಂದ ಮೇಲೆ ಒಂದು ತೀರ್ಮಾನ ತೊಗೊಂಡಿದ್ದಾರೆ. ಎಲೆಕ್ಟ್ರಿಕ್ ಬಸ್ಸಸ್ಸಿಂದ ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಇವತ್ತೇನು ಕಾರುಗಳು ಕೂಡ ಎಲೆಕ್ಟ್ರಿಕ್ ಬಸ್ಸು, ಎಲೆಕ್ಟ್ರಿಕ್ ಕಾರುಗಳು ಕೂಡ ಬಂದಿದೆ, ಸ್ಕೂಟರ್ಸ್ ಬಂದಿದೆ, ಆಟೋ ಬಂದಿದೆ. ಇನ್ನು ಮುಂದಕ್ಕೆ ಇನ್ನು ಬೇರೆ ಹೈಡ್ರೋ ಬರ್ಬೋದು. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು, ಸೈನ್ಸು ಮುಂದಕ್ಕೆ ಹೋಗ್ದಾಗ ಬೆಳೀತಾ ಸೋಲಾರು ವೆಹಿಕಲ್ಸು ಕೂಡ ಬರ್ಬೋದು ಮುಂದಕ್ಕೆ. ಆದರೆ ಈಗ ಎಲೆಕ್ಟ್ರಿಕ್ ವಾಹನಗಳು ಬರೋದ್ರಿಂದ ಪೊಲ್ಯೂಷನ್ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಇದು ತೀರ್ಮಾನ ತೊಗೊಂಡಿದ್ದಾರೆ. ಅದೇನಂದರೆ ನಮಗೆ ಕೊಡೋಲ್ಲ ಬಸ್ಸು. ಈಗ ನಾವು ಟೆಂಡ್ರ್ ಕರೀತಾರೆ, ಟೆಂಡ್ರ್ ಕರೆದು ಟಾಟಾ, ಲೇಲ್ಯಾಂಡು ಯಾರಾದರೂ ಬೇರೆಯವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಪಾರ್ಟಿಸಿಪೇಟ್ ಮಾಡಿದಾಗ ಸಬ್ಸಿಡಿ ಅವರಿಗೆ ನೇರವಾಗಿ ಹೋಗುತ್ತೆ. ಬಸ್ ಅವ್ರದ್ದು, ಮೈಂಟೆನೆನ್ಸ್ ಅವ್ರದ್ದು, ಡ್ರೈವರ್ ಅವ್ರದ್ದು, ನಮ್ಮದು ಕಂಡಕ್ಟರು ಮತ್ತು ಕಿಲೋಮೀಟ್ರಿಗೆ ಇಷ್ಟು ಅಂತ ಕೊಡಬೇಕು. ನಮ್ಮ ಚೌಟ ಅವರಿಗೆ ಪಾರ್ಲಿಮೆಂಟಲ್ಲಿ ನಮ್ಮ ಸಂಸ್ಥೆಗಳಿಗೆ ಕೊಡೋ ರೀತಿ, ಬರೀ ನಮ್ಮ ಕರ್ನಾಟಕ ಅಂತಲ್ಲ, ಇಡೀ ದೇಶದಲ್ಲಿ ಸಂಸ್ಥೆಗಳಿಗೆ ಕೊಡೋ ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಇದನ್ನು ನಾನು ಕುಮಾರಸ್ವಾಮಿ ಅವ್ರಿಗೂ ಮಾತಾಡಿದೆ. ಆಮೇಲೆ ಇದು ಅಷ್ಟೇ, GST ಇನ್ಪುಟ್ಟು ಇದು ಬಸ್ ಏನಾಗುತ್ತೆ, 1,80,00,000 2 ಕೋಟಿ ಆಗಿಬಿಡುತ್ತೆ ಒಂದು ಎಲೆಕ್ಟ್ರಿಕ್ ಬಸ್ಗೆ. GST ಇನ್ಪುಟ್ ಕೊಡ್ತಿರಲಿಲ್ಲ. ಆಮೇಲೆ ನಾನು ಮೀಟಿಂಗಲ್ಲಿ ಹೇಳಿದೆ, GST ಇನ್ಪುಟ್ ಕೊಡಿ, ಬಸ್ ತಯಾರಿಸೋರಿಗೆ ಬೆಲೆ ಕಡಿಮೆ ಆಗುತ್ತೆ. ಬೆಲೆ ಕಡಿಮೆ ಆಗಿದ್ರೆ ಸಹಜವಾಗಿ ನಮಗೆ ಕಿಲೋಮೀಟ್ರಲ್ಲಿ ನಮಗೆ ರೇಟ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ದೀನಿ. ಮತ್ತು ಇನ್ನೊಂದು ಎರಡನೇದೇನು ಹೇಳಿದೆ ಅಂದರೆ, ಸಲಹೆ ನಮ್ಮ ಪವರು ಏನಾಗುತ್ತೆ, ಅವರು ಪಬ್ಲಿಕಲ್ಲಿ ಎಲ್ಲಿ ಬೇಕಾದ್ರೂ ತೊಗೊಳ್ಳಿ ಅಂತ ಹೇಳಿದ್ರೆ 3-4 ರೂಪಾಯಿ ಪವರ್ ಸಿಗುತ್ತೆ. ಈಗಾದರೆ 8 ರೂಪಾಯಿ ಕೊಡಬೇಕು ಸರ್ಕಾರದಾದರೆ. ಅದರಿಂದ ಅದೊಂದು ಆದರೆ ನಮಗೆ ಎರಡು ಪವರ್ ಎಲ್ಲ ತೊಗೋಬೇಕು ಅನ್ನೋದೊಂದು, ಮತ್ತು GST ಇನ್ಪುಟ್ಟು ಎರಡೂ ಕೊಟ್ಟರೆ ಬಸ್ ಬೆಲೆ ತಯಾರಿಸೋರಿಗೆ ಕಡಿಮೆ ಆಗುತ್ತೆ. ಅವಾಗೇನಾಗುತ್ತೆ, ಸಹಜವಾಗಿ ಅವ್ರ ರೇಟು ಕೋಟ್ ಕಡಿಮೆ ಮಾಡ್ತಾರೆ. ಹಾಗೇನಾಗುತ್ತೆ, ನಮ್ಮ ಸಂಸ್ಥೆಗೂ ಬೆನಿಫಿಟ್ ಆಗುತ್ತೆ, ಮತ್ತು ಗ್ರಾಹಕರು ಕೂಡ ಬೆನಿಫಿಟ್ ಆಗುತ್ತೆ. ಮತ್ತು ಡ್ರೈವರು ನಮಗೆ ಕೊಡಿ ಅಂತ ಕೇಳಿದ್ದೀವಿ. ಯಾಕಂದರೆ ನಮ್ಮ ಡ್ರೈವರ್ಗಳಾದರೆ ಜವಾಬ್ದಾರಿಯುತ ಓಡಿಸ್ತಾರೆ. ಪ್ರೈವೇಟು ಡ್ರೈವರ್ಗಳಾದರೆ ಅಷ್ಟು ಇಲ್ಲ. ಆದರೆ ಎಲ್ಲ ಕಂಪ್ನೀಸು ಅಂತಲ್ಲ, ಟಾಟಾದವರು ಚೆನ್ನಾಗಿ ಮಾಡ್ತಾರೆ. ಇನ್ನೊಂದು 2 ಕಂಪ್ನಿರು ಅಷ್ಟಕ್ಕಷ್ಟೇ. ಅದರಿಂದ ಹೇಳಿದ್ದೀವಿ. ಅದರಲ್ಲಿ ಡ್ರೈವರು ನನಗೇನೋ ಡೌಟು, ಆದರೆ ಉಳಿದಿರ್ತಕ್ಕಂಥ 2 ಕೂಡ ಕನ್ಸಿಡರ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಮೊನ್ನೆ ಮೀಟಿಂಗಲ್ಲೂ ಕೂಡ ಹೇಳಿದ್ದಾರೆ. ನೀವು ಸಮಯ ಬಂದಾಗ ಇದನ್ನು ಹೇಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಇವತ್ತು ಈ ಕಾರ್ಯಕ್ರಮ ನಮ್ಮ ಟ್ರ್ಯಾಕ್ಸ್ ನೀವೇ ನೋಡಿರಬೇಕು, 2 ನಿಮಿಷ 25 ಸೆಕೆಂಡ್ ಎಲ್ಲ ಭಾಳ ಚೆನ್ನಾಗಿದೆ. ನಮ್ಮ ದೇಶದಲ್ಲೇ ಅತಿ ಹೆಚ್ಚು ಟ್ರ್ಯಾಕ್ಸ್ ಇರ್ತಕ್ಕಂಥ ರಾಜ್ಯ ನಮ್ಮದಾಗುತ್ತೆ. ಮತ್ತು ಆಟೋಮೆಟಿಕ್ ಟೆಸ್ಟಿಂಗ್ ಸ್ಟೇಷನ್ಸು ಅತಿ ಹೆಚ್ಚು ಇರ್ತಕ್ಕಂಥ ರಾಜ್ಯ 1 ವರ್ಷದಲ್ಲಿ ನಮ್ಮ ರಾಜ್ಯ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ಕೂಡ ಧನ್ಯವಾದಗಳು ಹೇಳಿ ನಾನು ಮಾತನಾಡ್ತೇನೆ. ಧನ್ಯವಾದಗಳು ಸರ್. ತಮ್ಮ ಒತ್ತಡದ ಕಾರ್ಯಗಳ ನಡುವಲ್ಲೂ ಕೂಡ ಇಲ್ಲಿವರೆಗೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರಿ. ಶ್ರೀ ಮೊಹಮ್ಮದ್ ರಫೀಕ್ ಫಜೀರ್, ಅಧ್ಯಕ್ಷರು, ಫಜೀರ್ ಗ್ರಾಮ ಪಂಚಾಯತ್. ಸಾರಿಗೆ ಇಲಾಖೆ ದಕ್ಷಿಣ ಕನ್ನಡ ಪಥಗಳ ಕೇಂದ್ರದ ಉದ್ಘಾಟನಾ ಸಮಾರಂಭದ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ನಮ್ಮ ಈ ಭಾಗದ ಶಾಸಕರು, ವಿಧಾನಸಭಾ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರು, ಅಭಿವೃದ್ಧಿಯ ರೂವಾರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ UT ಖಾದರ್ ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈಗ ತಾನೇ ಉದ್ಘಾಟನೆಯನ್ನು ಮಾಡಿದಂಥ ಸಾರಿಗೆ ಸಚಿವರು ಶ್ರೀ ರಾಮಲಿಂಗ ರೆಡ್ಡಿ ಅವರಿದ್ದಾರೆ, ಅವರನ್ನು ಕೂಡ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಭಾಗದ ಸಂಸದರಾದಂಥ ಬ್ರಿಜೇಶ್ ಚೌಟೂರ್ ಅವರಿದ್ದಾರೆ, ಅವರನ್ನು ಕೂಡ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಮಾಜಿ ಸಚಿವರಾಗಿರ್ತಕ್ಕಂಥ ಅಭಯಚಂದ್ರ ಜೈನ್ ಅವರಿದ್ದಾರೆ, ಅವರು ಕೂಡ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ AC ಭಂಡಾರಿ ಅವರು, ಅವರು ಕೂಡ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಮತ್ತು ಮಮತಾ ಗಟ್ಟಿಯವರಿಗೆ ಕೂಡ ಧನ್ಯವಾದ. ಈಗ ನಮ್ಮ ರಾಜ್ಯದಲ್ಲಿ ಒಟ್ಟು 1,85,000 ದೇವಸ್ಥಾನಗಳಿದೆ. ಅದರಲ್ಲಿ ನಮ್ಮ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿದ್ದು
35,000, ಸ್ವಲ್ಪ ಹೆಚ್ಚು ಕಮ್ಮಿ. ಅದರಲ್ಲಿ ಎ ಗ್ರೇಡು 205, ಬಿ ಗ್ರೇಡು 93, ಉಳಿದಿರ್ತಕ್ಕಂಥದ್ದು ಸಿ ಗ್ರೇಡ್. ಇನ್ನು 1,50,000 ದೇವಸ್ಥಾನಗಳು ಖಾಸಗಿ. ಎಷ್ಟು? 1,50,000 ದೇವಸ್ಥಾನಗಳು ಖಾಸಗಿ ಇದೆ. ಸೆಕ್ಷನ್ 41, 42ರಲ್ಲಿ 1997ರಲ್ಲಿ ಜೆ.ಎಚ್. ಪಟೇಲರು ಧಾರ್ಮಿಕ ಪರಿಷತ್ ಕಾಯ್ದೆ ಜಾರಿಗೆ ತಂದರು. ಆಗ ಖಾಸಗಿ ದೇವಸ್ಥಾನಗಳಲ್ಲಿ ಏನಾದರೂ ಜಗಳ ಇದ್ದು ಅಲ್ಲೇನಾದರೂ ಅವ್ಯವಹಾರ ನಡೆದರೆ ಸರ್ಕಾರ ವಶಕ್ಕೆ ತಗೊಂಡು 5 ವರ್ಷಕ್ಕೆ ವಾಪಸ್ ಕೊಡಬೇಕು ಅಂತ ಕಾಯ್ದೆ ಮಾಡಿದ್ದಾರೆ. 5 ವರ್ಷಕ್ಕೆ ತಗೊಂಡು ವಾಪಸ್ ಕೊಡಬೇಕು ಅಂತ ಮಾಡಿದ್ದಾರೆ. ಆಮೇಲೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೋದ ವರ್ಷ ನೀವು ವಿಡಿಯೋಗಳು ನೋಡಿರ್ಬೋದಲ್ಲ, ನೀವು ಹಣದ್ದು ನೀವು ನೋಡಿದ್ದೀರ ಅದೆಲ್ಲ ಹಣ ತಗೊಂಡು ಹೋಗ್ತಿರ್ತಕ್ಕಂಥದ್ದು ಎಲ್ಲ ವಿಡಿಯೋಗಳಲ್ಲಿ ಕೂಡ ಬಂದಿತ್ತು. ಅದಾದ ಮೇಲೆ ಈಗ ವರ್ಷಕ್ಕೆ ತಗೊಂಡು 5 ವರ್ಷ ಆದಮೇಲೆ ಅವ್ರಿಗೆ ವಾಪಸ್ ಕೊಡ್ತೀವಿ. ಆಮೇಲೆ ಇದೇನು ಹೊಸದೇನಲ್ಲ. ಈಗ BJP ಸರ್ಕಾರ ಇದ್ದಾಗ 2012ರಿಂದ 13ನೇ ಸಾಲಿನಲ್ಲಿ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯ, ಮಹಾಲಕ್ಷ್ಮಿ ಬಡಾವಣೆ, ಪ್ರಸನ್ನ ಗಣೇಶ ಮತ್ತು ವೆಂಕಟೇಶ್ವರ ಸ್ವಾಮಿ ದೇವಾಲಯ, ಸಂಪಂಗಿ ರಾಮನಗರ, ಮಂಜುನಾಥ ಸ್ವಾಮಿ ದೇವಾಲಯ, ಸಾಣೇಗುರುವನಹಳ್ಳಿ ಗ್ರಾಮ, ಉತ್ತರ ತಾಲೂಕು, ಬೆಂಗಳೂರು, ಆಂಜನೇಯ ಸ್ವಾಮಿ ದೇವಾಲಯ, ಬಂಡೆಟ್ಟಿ ರಸ್ತೆ, ಬಳ್ಳಾರಿ ನಗರ, ಆಮೇಲೆ ಅಹಲ್ಯಾದೇವಿ ದೇವಾಲಯ, ಅದರ ಶ್ರೀರಂಗಪಟ್ಟಣ. ಆಮೇಲೆ 2000 ಮೊನ್ನೆ ಸರ್ಕಾರ ಇತ್ತಲ್ಲ 19ರಿಂದ 23ವರೆಗೂ, ಆಗ ಶನೇಶ್ವರಿ ದೇವಾಲಯ ಬೆಂಗಳೂರು ಉತ್ತರ ತಾಲೂಕು, ಆಂಜನೇಯ ಸ್ವಾಮಿ ದೇವಾಲಯ ಶೆಟ್ಟಿಪೇಟೆ, ನಾರಾಯಣ ಶೆಟ್ಟಿಪೇಟೆ, ಜಲದಿಗೆರೆಯಮ್ಮ ಬ್ರ್ಯಾಕೆಟಲ್ಲಿ ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ದೇವಾಲಯ ಜಲದಿಗೆರೆ, ಯಡಿಯೂರು ಹೋಬಳಿ. ಆಮೇಲೆ ಹೇಳ್ತೀನಿ, ಇಷ್ಟು ದೇವಸ್ಥಾನಗಳನ್ನು BJP ಸರ್ಕಾರ ಇದ್ದಾಗಲೂ ಕೂಡ ಹೇಳ್ತೀನಿ ವಶಕ್ಕೆ ತಗೊಂಡು ಅದರಲ್ಲಿ ಕೆಲವೆಲ್ಲ ವಾಪಸ್ಸು ಕೊಟ್ಟಿದ್ದಾರೆ. ಎಲ್ಲಿ ಅವ್ಯವಹಾರ ಆಗುತ್ತೋ ಇದೆಲ್ಲ BJP ಸರ್ಕಾರದಲ್ಲಿ ಮಾಡಿರೋದು ಹೇಳ್ತಿರೋದು ನಾನು. BJP ಸರ್ಕಾರದಲ್ಲೇ ಒಟ್ಟು 8 ದೇವಸ್ಥಾನಗಳನ್ನು ಅವ್ರ ಅವಧಿನಲ್ಲೇ ತೊಗೊಂಡಿದ್ರು. ಅಲ್ಲಿ ಅವ್ಯವಹಾರ ಆಗಿತ್ತು ಅಂತೇಳಿ ತೊಗೊಂಡಿದ್ರು. ಈಗ ಅಲ್ಲಿ ನೀವೆಲ್ಲ ವೀಡಿಯೋಗಳು ನೋಡಿದ್ದೀರಲ್ಲ, ಹಣ ತೊಗೊಂಡು ಹೋಗ್ತಿರೋದು ನೋಡಿದ್ದೀರಲ್ಲ, ನಿಮ್ಮ ಮಾಧ್ಯಮಗಳೆಲ್ಲ ಎಲ್ಲ ಟಿ ವಿಗಳಲ್ಲೂ ಬಂತಲ್ಲ. ನನ್ನ ಹತ್ರನೂ ಇದೆ, ಕಳಿಸ್ತೀನಿ ನಿಮಗೆ, ನಿಮ್ಮಂತ ಕಳಿಸ್ತೀನಿ. ಅವ್ಯವಹಾರ ಆಗಿದೆ ಅಂತೇಳಿ ಆಮೇಲೆ ಈ ಥರ ಖಾಸಗಿ ದೇವಸ್ಥಾನವನ್ನು ಈ ಥರ ಆಡಳಿತ ಮಾಡಲಿಕ್ಕೆ ಕಿಸಲಾಟ ಇರುತ್ತೆ, ಆ ಥರದ ಅವ್ಯವಹಾರ ಇರುತ್ತೆ. ಅಂಥ ಸಂದರ್ಭದಲ್ಲಿ ತಗೊಳ್ಳೋದಕ್ಕೆ ಕೋರ್ಟ್ಗೆ ಅಧಿಕಾರ ಇದೆ, ಮತ್ತು ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇರುತ್ತೆ, ನಮ್ಮ ಆಯುಕ್ತರಿಗೆ ಅಧಿಕಾರ ಇರುತ್ತೆ. 3 ಜನಕ್ಕೆ, ಒಂದು ನಿಮಿಷ ಹೇಳ್ತೀನಿ, 3 ಜನಕ್ಕೆ ಅಧಿಕಾರ ಇರುತ್ತೆ. ಈಗ ತೊಗೊಂಡಿದ್ದೀವಿ, ಅವ್ರಿಗೆ ಮತ್ತೆ ವಾಪಸ್ ಕೊಡ್ತೀವಿ. ಅದೆಲ್ಲ ಸರಿ ಮಾಡಿ ಅವ್ರಿಗೆ ವಾಪಸ್ ಕೊಡ್ತೀವಿ. ಅಲ್ಲ, ಇದು ಹೇಳಿ ಇದೆ. ಈಗ ಅವ್ರಿಗೆ ಈ ಪ್ರಶ್ನೆ ಕೇಳ್ತೀನಿ. ಈಗ ನೋಡಿ, ಇಷ್ಟು ದೇವಸ್ಥಾನಗಳು BJP ಸರ್ಕಾರ ಇದ್ದಾಗ ಸರ್ಕಾರ ಮುಜರಾಯಿ ಇಲಾಖೆಗೆ ತೊಗೊಂಡಿದ್ರು. BJP ಸರ್ಕಾರ ಇದ್ದಾಗ, ಒಂದು ನಿಮಿಷ ಇರಿ, BJP ಸರ್ಕಾರ ಇದ್ದಾಗ ನೋಡಿ, ಇಷ್ಟು ಸರ್ಕಾರ, ನಾನು ಹೇಳಿದ್ನಲ್ಲ ಇಷ್ಟೊತ್ತು, ಈ ದೇವಸ್ಥಾನಗಳು BJP ಸರ್ಕಾರ ಇದ್ದಾಗಲೂ ತೊಗೊಂಡಿದ್ದಾರೋ ವಾಪಸ್ಸು ಕೊಟ್ಟಿದ್ದಾರೆ. ನಮ್ಮ ಇದು ಅವಧಿನಲ್ಲಿ ನೀವು ನೋಡಿದಿರಲ್ಲ, ಹಣದ ಅವ್ಯವಹಾರ ಆಗ್ತಿರ್ತಕ್ಕಂಥದ್ದು, ಹಣ ತೊಗೊಂಡು ಹೋಗ್ತಿರ್ತಕ್ಕಂಥದ್ದು ಕ್ಲಿಪ್ಪಿಂಗ್ಸ್ ಈಗಲೂ ಇದೆ, ನನ್ನ ವಿಡಿಯೋದಲ್ಲಿದೆ, ನಿಮಗೆಲ್ಲರಿಗೂ ಆಗ್ತೀನಿ. ಅಲ್ಲ ಸರ್, ಈಗ ಸರ್ಕಾರದ ಮೇಲೆ ಆರೋಪ ಬರ್ತಾ ಇರೋದೇನೆಂದರೆ ಇಪ್ಪತ್ತಿನೇ ಇಲ್ಲ ಅಲ್ಲಿ ಹಣನೇ, ಅಲ್ಲಿ 25 ವರ್ಷದಿಂದ ಅಲ್ಲಿ ಇಲ್ಲ, ಅವ್ಯವಹಾರ ಆಗಿದೆ ಅಂತೇಳಿ. ಆಮೇಲೆ ಇನ್ನೊಂದು 1,50,000 ದೇವಸ್ಥಾನ ಇದೆ ಕರ್ನಾಟಕದಲ್ಲಿ. ಎಷ್ಟು ಹೇಳಿ? 1,50,000 ಖಾಸಗಿ ದೇವಸ್ಥಾನಗಳಿದೆ. ಈಗ ತೊಗೊಂಡಿರ್ತಕ್ಕಂಥದ್ದು ಎಷ್ಟು? ಒಂದೇ. ಇನ್ನು 1,49,099 ತೊಗೊಂಡಿದ್ದೀವಾ? ತೊಗೊಂಡಿಲ್ಲ. ಈಗ ನಾನು ಹೇಳಿದ್ನಲ್ಲ, ಈಗ 508 ದೇವಸ್ಥಾನ BJP ಅವ್ರ ಕಾಲದಲ್ಲೇ ಮುಜರಾಯಿ ಇಲಾಖೆಗೆ ಯಾಕೆ ಸೇರಿಸ್ಕೊಂಡ್ರು? ಆಗ ಯಾಕೆ ಮಾತಾಡಲಿಲ್ಲ ಇವರೆಲ್ಲ? ಆಮೇಲೆ ತಗೊಳ್ತೀವಿ, 5 ವರ್ಷ ಆದಮೇಲೆ ವಾಪಸ್ ಕೊಡ್ತೀವಿ. ಇದನ್ನು ಈಗ ಆಮೇಲೆ ಈಗಲೂ ಕೂಡ ಆಡಳಿತ ಮಾಡಲಿ, ಇವ್ರು ಚೆನ್ನಾಗಿ ಮಾಡ್ತೀವಿ ಅಂದರೆ ಅವ್ರಿಗೆ ವಾಪಸ್ ಕೊಡ್ತೀವಿ. ನಮಗೇನು ಬೇಕಾ? ನಮ್ಮ ದೇವಸ್ಥಾನಗಳು ಯಾವುದು, ನಮ್ಮ ಮುಜರಾಯಿ ದೇವಸ್ಥಾನಗಳು ನೋಡ್ಕೊಳ್ಳೋಕ್ಕೆ ನಮ್ಗೆ ಸಾಕು.
ನಮ್ಗೆ ಯಾವ ಖಾಸಗಿ ದೇವಸ್ಥಾನಗಳು ಬೇಕಾಗಿಲ್ಲ. ಅವ್ಯವಹಾರ ಆದರೆ ಸೆಕ್ಷನ್ 41, 42 ಪ್ರಕಾರ ಈ ಕಾಯ್ದೆ ಮಾಡಿದವರು ಯಾರು? JH ಪಟೇಲ್ರು. ಆ ಕಾಯ್ದೆ ಪ್ರಕಾರ BJPಯವರು ಅವರ ಅವಧಿನಲ್ಲಿ 8 ದೇವಸ್ಥಾನಗಳನ್ನು ಮುಜರಾಗಿ ತಗೊಂಡಿದ್ದಾರೆ, ವಾಪಸ್ಸು ಕೊಟ್ಟಿದ್ದಾರೆ. ನಾವು ತಗೊಂಡಿದ್ದೀವಿ, ಮತ್ತೆ ವಾಪಸ್ ಕೊಡ್ತೀವಿ. ಸಾರಿಗೆ ಇಲಾಖೆಯಲ್ಲಿ ಆಗುವಂಥ ಇತ್ತೀಚೆಗೆ ಮಂಗಳೂರಿನಲ್ಲಿ ಈ ಬೆಂಚ್ ಕಾರನ್ನು ಆಯ್ತಲ್ಲ, ಅದು ಈ ಥರ ಸಸ್ಪೆಂಡ್ ಮಾಡಿದ್ದೀವಲ್ಲ. ಹಲವಾರು ಮತ್ತೆ ಘಟನೆಗಳು ನಡೀತದೆ. ಮತ್ತೆ ಈಗ ಮಧ್ಯವರ್ತಿಗಳ ಖಾಸಗಿ ಒಂದು ಈಗ ನಾನು ಬಂದ ಮೇಲೆ ಮಧ್ಯವರ್ತಿಗಳು ಯಾರೂ ಕೂಡ RTO ಆಫೀಸ್ ಒಳಗಡೆ ಸೇರಿಸಬಾರ್ದು ಅಂತೇಳಿ ಮಾಡಿದ್ದೀನಿ. ಆಮೇಲೆ ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಟ್ಯಾಕ್ಸ್ ಕಡಿಮೆ ಇದೆ ಅಂತ ಪಾಂಡಿಚೇರಿ, ಗೋವಾ ಮತ್ತು ಮಿಜೋರಾಮು ಆ ಭಾಗದಲ್ಲೆಲ್ಲ ಟ್ಯಾಕ್ಸ್ ಕಡಿಮೆ ಇರುತ್ತೆ ಅಂತೇಳಿ ಅಲ್ಲಿ ಕಾರುಗಳು, ಬಸ್ಸುಗಳನ್ನ ಅಲ್ಲಿ ಹೋಗಿ ಬುಕ್ ಮಾಡಿ ಈ ಬೆಂಗಳೂರಲ್ಲಿ ಓಡಿಸ್ತಾ ಇರ್ತಾರೆ ಅಥವಾ ಕರ್ನಾಟಕದಲ್ಲಿ ಓಡಿಸ್ತಾ ಇರ್ತಾರೆ. ಅಂಥವ್ರನ್ನ ನಮ್ಮ RTO ಅಧಿಕಾರಿಗಳು ಅವರಿಗೆ ಹಿಡಿದು ಪೆನಾಲ್ಟಿ ಹಾಕಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಟ್ಯಾಕ್ಸ್ ಬರುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದನ್ನು ಹಾಗೆ ಮುಂದುವರಿಸ್ತೀವಿ. ಖರೀದಿಗೆ ಯಾರೂ ಇಲ್ಲಪ್ಪ. ನಾನು ಪ್ರಹ್ಲಾದ್ ಜೋಶಿ ಅವ್ರು ನೋಡ್ತೀನಿ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡೋದೇ ಇಲ್ಲ ಅವರು, ಅಥವಾ ದೇಶದ ಅಭಿವೃದ್ಧಿ ಬಗ್ಗೆ ಯಾವತ್ತೂ ಮಾತಾಡಲ್ಲ. ಬರೀ ನೆಗೆಟಿವ್ ಮಾತಾಡೋದೆ ಕಾಂಗ್ರೆಸ್ ಮೇಲೆ. ಅವರಿಗೆ ನೆಗೆಟಿವ್ ಮಾತಾಡಲಿಲ್ಲ ಅಂದರೆ ನಿದ್ರೆನೇ ಬರೋಲ್ಲ. ಈ BJP ಅವ್ರಿಗೆ ಹಾಗೆ ಅಷ್ಟೇ. ನೆಹರು ಸತ್ತು ಎಷ್ಟು ವರ್ಷ ಆಯಿತು? ಎಷ್ಟು ವರ್ಷ ಆಯ್ತು ನೆಹರು ಅವರ ಸತ್ತು? ಇವತ್ತು ಅವ್ರು ನೆಹರು ಅವರು ವಿಚಾರ ಮಾಡ್ತಾ ಇರ್ತಾರೆ. ಆಮೇಲೆ ನೆಹರು ಅವರು ಈ ದೇಶಕ್ಕೆ ಅವರ ಇಡೀ ಆಸ್ತಿಯನ್ನು ಬರ್ಕೊಟ್ಟವರು. ಈ BJP ಅವರೇನು ಅವ್ರ ಆಸ್ತಿನ ಯಾರೂ ದೇಶಕ್ಕೆ ಬರ್ಕೊಟ್ಟಿಲ್ಲ. ನೆಹರು ಅವರು ಅವ್ರ ಕುಟುಂಬದ ಆಸ್ತಿಯನ್ನು ಇಡೀ ದೇಶಕ್ಕೆ ಬರ್ಕೊಟ್ಟವರು. 10 ವರ್ಷದ ಕಾಲ ಜೈಲಲ್ಲಿದ್ದವರು. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ಈ ಕ್ಷಣಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ CM ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಶಾಸಕರ ಸಪೋರ್ಟ್ ಇದೆ. ಆದರೆ DK ಶಿವಕುಮಾರ್ ಅವರಿಗೆ ಇದು ಶಾಸಕರ ಸಪೋರ್ಟ್ ಇಲ್ಲ ಅಂತ ಇಲ್ಲ, ಅವರಿಗೂ ಇದೆ. ಅಂದರೆ ಇದರ ಅರ್ಥ ಏನು? ಈ ಕ್ಷಣದಲ್ಲಿ ಮುಂದೆ ಆದರೂ ಚೇಂಜ್ ಆಗ್ಬೋದಾ ಅಂತ. ಒಂದು ನಿಮಿಷ ಇರಿ. ಸಿದ್ದರಾಮಯ್ಯ ಅವರಿಗೆ DK ಶಿವಕುಮಾರು ಸೇರಿಸಿ ಎಲ್ಲರ ಬೆಂಬಲ ಇದೆ. ಅಲ್ಲ, ಈಗ ಅವ್ರು ಹೇಳ್ತಾ ಇರೋದು, ಅವ್ರು ನನ್ನ ಮಾತು ಕೇಳಿದ್ದೀವಿ. ಅವ್ರು ಹೇಳಿದ್ದಕ್ಕೆ ನಾನು ಕಾಮೆಂಟ್ ಮಾಡಲ್ಲ. ಸರ್, ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ ಸಪೋರ್ಟ್ ಇದೆ, ಅದು ಮುಂದೆ ಚೇಂಜ್ ಆಗ್ಬೋದು ಅಂತ ಅವ್ರದ್ದೊಂದು ಹಿಂಟ್ ಇದೆ. ಹಾಗಾದರೆ ಈಗ ಆ ಥರದ್ದೇನೂ ಆಗಲ್ಲ. ಸಿದ್ದರಾಮಯ್ಯ ಅವರೇ ಭಾಳ ಸ್ಪಷ್ಟವಾಗಿ ನಾನು 5 ವರ್ಷ ಇರ್ತೀನಿ. ಜುಲೈ 18ಕ್ಕೆ ಸಮಾವೇಶ ಯಾಕೆ ಮಾಡ್ತಿದ್ದೀರಿ ಸರ್? ಯಾವ ಸಮಾವೇಶ? ಈಗ ಸಾಧನಾ ಸಮಾವೇಶ ಮೈಸೂರು ಮಾಡಲೇಬೇಕು, ಸರ್ಕಾರ ಇರೋವರೆಗೂ ಮಾಡಲೇಬೇಕು. ಈ ಪರಿಸ್ಥಿತಿಯಲ್ಲಿ ಏನು ಇದಿರಲಿಲ್ಲ. ಸಮಾವೇಶ ಸರ್ಕಾರ ಇರೋವರೆಗೂ ಸಮಾವೇಶಗಳು ಮಾಡ್ತಾ ಇರಬೇಕು. ಜನಕ್ಕೆ ನಾವು ಮಾಡಿರ್ತಕ್ಕಂಥ ಸಾಧನೆಗಳೆಲ್ಲ ತಿಳಿಸ್ತಾ ಇರಬೇಕು. ನಾವು ಯಾಕೆ ಸಾಧನಾ ಸಮಾವೇಶ ಮಾಡ್ತೀವಿ ಅಂದರೆ, ನಾವು ಸಾಧನೆ ಮಾಡಿದ್ದೀವಿ. BJPಯವರು 4 ವರ್ಷ ಇದ್ರಲ್ಲ, ಯಾಕೆ ಸಾಧನಾ ಸಮಾವೇಶ ಮಾಡಲಿಲ್ಲ? ಅವ್ರೇನು ಸಾಧನೆ ಮಾಡಿರಲಿಲ್ಲ ಸರ್. ಈಗ ಇದು ಶಕ್ತಿ ಪ್ರದರ್ಶನ. ಈಗ ಮೈಸೂರು ಭಾಗದಲ್ಲಿ, ಒಕ್ಕಲಿಗರ ಭಾಗದಲ್ಲಿ ಶಕ್ತಿ ಪ್ರದರ್ಶನಕ್ಕೆ CM ಅವರು ಮುಂದಾಗ್ತಾ ಇರುವಂಥದ್ದು. ಈಗ ಹೆಡ್ ಆ್ಯಂಡ್ ಟೈಲ್ ಉತ್ತರ ಕರ್ನಾಟಕದ ಹತ್ರ CM DCM ಇಬ್ಬರು ಹೆಡ್ ಆ್ಯಂಡ್ ಟೈಲ್ ಇದ್ದಂಗೆ, ಒಂದೇ ಕಾಯಿನವರು. ಯಾಕೆ ತಲೆ ಕೆಡಿಸ್ಕೊಳ್ತೀರ ನೀವು? ಈಗ DK ಶಿವಕುಮಾರ್ ಅವರು ಏನು ಹೇಳಿದ್ದಾರೆ? DK ಶಿವಕುಮಾರ್ ಅವರು ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ? ಇಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ ಅಂತ ಹೇಳಿದ್ದಾರೆ. ಡೆಲ್ಲಿಗೆ ಹೋಗಿದ್ದಾರೆ. ಡೆಲ್ಲಿಗೆ ಅದು ಏನೋ ಪೂಜೆ ಮಾಡೋಕೆ ಹೋಗ್ತಾರೆ, ಅವ್ರು ದೈವ ಭಕ್ತರಲ್ವಾ? ಸಮಸ್ಯೆ ಆಗಲ್ವಾ? ಈಗ ನಿಮ್ಮ ಹೊಸ ಇದರಿಂದ ಈಗ ಪರ್ಮಿಟ್ ತೊಗೊಂಡು ನಾವೇನು ಪರ್ಮಿಟ್ಟು ಅದು ಅಸೆಂಬ್ಲಿನಲ್ಲಿ ರೈಸ್ ಆಗಿತ್ತು. ಆಟೋ ತಾನೇ ಹೇಳ್ತಿರೋದು. ಅವ್ರಿಗೆ ನಾವೇನು ಅಡ್ಡಿ ಮಾಡಲ್ಲ. ಆದರೆ ಎಷ್ಟು ಆಟೋ ಪರ್ಮಿಟ್ ಇದೆ ಅಂತ ಫ್ರೀ ಆಫ್ ಕಾಸ್ಟ್, ಏನು ಚಾರ್ಜ್ ಮಾಡಲ್ಲ. ವೆಹಿಕಲ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಈಗ ಟೆಂಪಲ್ ಟೂರಿಸಂಗೆ ಈ ದೇವಸ್ಥಾನಗಳಲ್ಲಿ ಈ ಚಾರ್ಜರ್ ಬಂದೆ ಆಯಿತು. ಚಾರ್ಜರ್ ಇದನ್ನ ಮಾಡುವಂಥ, ಚಾರ್ಜರ್ ಸೆಂಟರ್ಗಳನ್ನು ಮಾಡುವಂಥ ಯಾವುದಾದ್ರೂ ಯೋಜನೆ ಇದೆಯಾ? ಮಾಡೋಣ ಬಿಡಿ ದೇವಸ್ಥಾನದಲ್ಲಿ. ಯಾಕಂತ ಹೇಳಿದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಜಾಸ್ತಿ ಆಗಿದೆ.